ದುರಾಡಳಿತದ ಪರಮಾವಧಿ. ಹಿಂದೆ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. ED ಅವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟು ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ನಿಮ್ಮ MP ಬೆಂಬಲಿಗರೆಲ್ಲ ಕೂಗಿದ್ರೆ ಅವ್ರ ಮೇಲೆ ಏನು ಕೇಸಿಲ್ಲ. ಅದರಿಂದ ಕಾನೂನು ಸುವ್ಯವಸ್ಥೆ ಏನೂ ಹಾಳಾಗಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೂ ವಿಧಾನಸೌಧದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ. ಆದರೆ ಮಾಧ್ಯಮದ ಸ್ನೇಹಿತರು ನನ್ನ ಆಫೀಸು ಸೇರಿದಂತೆ ಪ್ರೆಸ್ ಮೀಟ್ ಮಾಡೋಕ್ಕೂ ಅವಕಾಶ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದವರಿಗೆ ವಿಧಾನಸೌಧ ಹೊರಭಾಗದಲ್ಲಿ ಓಡಾಡೋಕ್ಕೂ ಅವಕಾಶ ಇಲ್ಲ. ಕೇಳಿದ್ರೆ ಏನೋ ಅವರಿಂದ ಕಾನೂನು ಭಂಗ ಆಗ್ತೈತಂತೆ. ಏನಂಗಾರೆ ಇವರೆಲ್ಲ ಭಯೋತ್ಪಾದಕರ? ಮಾಧ್ಯಮದವರೆಲ್ಲ ಭಯೋತ್ಪಾದಕರನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀರ. ನಿಮ್ಮ ಮಿನಿಸ್ಟ್ರು ಹೇಳಿದಾರಲ್ಲ ಮಾದೇವಪ್ಪ, ನಾಯಿಗಳು ಅಂತೇಳಿ. ನಾನು ಹೇಳಿಲ್ಲ, ಮಾದೇವಪ್ಪ ಹೇಳಿರೋದು ನಾಯಿಗಳು ಅಂತ. ಹಂಗಾರೆ ನಾಯಿಗಳೆಲ್ಲ ಒಳಗಡೆ ಓಡಾಡ್ಬೋದು, ಮಾಧ್ಯಮದ ಸ್ನೇಹಿತರು ಓಡಾಡಂಗಿಲ್ವ? ಹಂಗಾರೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ದುರಾಂಕಾರದ ರೀತಿಯಲ್ಲಿ ಈ ಘಟನೆ ಬಗ್ಗೆ ಮಾತಾಡಿರೋವಂಥದ್ದನ್ನು ನಾನು ಕೇಳಿದ್ದೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಸರ್ಕಾರ ಗ್ಯಾರಂಟಿ ಇರಲ್ಲ. ಜನ ತೀರ್ಮಾನ ಮಾಡಿಬಿಟ್ಟವ್ರು 3 ವರ್ಷದಲ್ಲಿ 3 ನಾಮ ಹಾಕ್ಬಿಟ್ಟಿದ್ದೀರ. 3 ವರ್ಷದಲ್ಲಿ 3 ನಾಮ ಹಾಕಿರೋ ಸರ್ಕಾರ ಇದು. ಈಗಾಗಲೇ ನಿಮ್ಮ ಜಗಳ DK ಶಿವಕುಮಾರು ನಿಮ್ಮದು ಬೀದಿ ಜಗಳ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಮಾದೇವಪ್ಪನವರು. ಹಿಡಿದು ಒಳಗಾಕಬೇಕು, ಕೋರ್ಟ್ ಆರ್ಡರ್ ಹೇಳಿದೆ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. DK ಅವರ ಕುಟುಂಬದವ್ರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ಅಂತ. ಹಂಗಾರೆ ಬೀದಿ ನಾಯಿಗಳು ಯಾರು, ನಿಯತ್ ನಾಯಿಗಳು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಂತ ಅನಿಸ್ತದೆ. ಅವ್ರಿಗೆಲ್ಲ ಪ್ರವೇಶ ಒಳಗಡೆ ಓಡಾಡ್ಬೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆಲ್ಲ ಒಳಗಡೆ ಓಡಾಡ್ಬೋದು. ಚಿನ್ನದ ಕ್ಯಾಶ್ ತಂದವರು, ಚಿನ್ನ 300 ಗ್ರಾಮ್ ಚಿನ್ನ ತಂದವರು ಒಳಗಡೆ ಓಡಾಡ್ಬೋದು. ಕ್ಯಾಶ್ ಮಂತ್ರಿಗಳ ಚೇಂಬರಲ್ಲಿ ಕ್ಯಾಶ್ ಇಟ್ಟವರು ಕೂಡ ಒಳಗಡೆ ಓಡಾಡ್ಬೋದು. ಆದರೆ ಮಾಧ್ಯಮದವ್ರು ಮಾತ್ರ ಓಡಾಡಬಾರ್ದು. ಅಂದರೆ ಸಿದ್ದರಾಮಯ್ಯ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ. ಇನ್ನಾದರೂ ಎಚ್ಚರ. ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಮಾಧ್ಯಮದೆಲ್ಲ ಬಂದ್ ಮಾಡಿದ್ರಿ ನೀವು. ಮಾಧ್ಯಮದ ಮೇಲೆ ನಿರ್ಬಂಧ ಹಾಕಿದ್ರಿ. ಈಗ ಅದೇ ಕಾಂಗ್ರೆಸ್ಸು ಅವತ್ತು ಸಿದ್ದರಾಮಯ್ಯ ವಿರೋಧ ಮಾಡಿದರು. ಇವತ್ತು ಕಾಂಗ್ರೆಸ್ಗೆ ಬಂದ ಮೇಲೆ ಅದೇ ಸಿದ್ದರಾಮಯ್ಯ ಇವತ್ತು ಮಾಧ್ಯಮದ ಮೇಲೆ ಹರಿಯಾಯ್ತಾ ಇರ್ತಕ್ಕಂಥದ್ದು ಇದು ಮಾಡಿದಂಥ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ. ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಸರ್, ಕೊತ್ತೂರು ಮಂಜುನಾಥ್ ಅವರು ವೇಮಗಲಲ್ಲಿ ಟಾಟಾ ಹೆಲಿಕಾಪ್ಟರ್ಗೆ ಇದು ಮಾಡಿದ್ರು ಸರ್, ಕೈಗಾರಿಕೆ ವಿದ್ಯುತ್ ಫೀಡರ್ ಬೇಡ, ನಾನು ಟ್ರ್ಯಾಕ್ಟರ್ ಓಡಿಸಿ ಅದನ್ನು ವಿದ್ಯುತ್ ಕೊಡೋಣ ಅಂತ ಹೇಳಿ. ಇದ್ರ ರಿಲೇಟೆಡ್ ಇಶ್ಯೂ ಕೇಳಿ. ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಡೋದು ರಾಜ್ಯದ ಆರ್ಥಿಕತೆಗೆ ಮಾರಕ ಆಗುತ್ತೆ.
ಇದು ಸ್ವಾಗತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಿಮಾಚಲ್ ಪ್ರದೇಶ ಪಾಪರಾಗಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ಕೇರಳದಲ್ಲೂ ಕೂಡ ಅದೇ ರೀತಿ ಘಟನೆ ಆಗ್ತಾ ಇದೆ. ಕರ್ನಾಟಕ ಅಂತೂ ಬಿಡಿ, ಹೇಳೋಕ್ಕೆ ಬಸ್ಗಳಿಲ್ಲ, ಸಂಬಳ ಇಲ್ಲ, ಆಕ್ಸಿಡೆಂಟ್ ಆಗಲಿ ಏನಾನ ಆಗಲಿ ಆಸ್ಪತ್ರೆಗೆ ಹೋಗಲಿ ಎಕ್ಸ್ರೇ ತೆಗಿಯೋಕ್ಕೆ ಹಣ ಇಲ್ಲ. ಪರದಾಡ್ತಾ ಇದ್ದಾರೆ ರೋಗಿಗಳೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಇಲ್ಲ. ಸಿ ಟಿ ಸ್ಕ್ಯಾನ್ಗೆ 120 ಕೋಟಿ ಕಟ್ಟಬೇಕಾಯಿತು. ಪಾಪರ್ ಆಗಿರೋ ಸರ್ಕಾರ, ದಿವಾಳಿ ಆಗಿರೋ ಸರ್ಕಾರ 120 ಕೋಟಿ ಕಟ್ಟೋಕ್ಕೂ ಆಗ್ತಾಯಿಲ್ಲ. ನೆನ್ನೆ ಸಾರಿಗೆ ಇಲಾಖೆ ಮುಷ್ಕರ ಆಯಿತು. ಅವ್ರಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ. ಅವರು ಗಡುವು ಕೊಟ್ಟಿದ್ದಾರೆ 2ನೇ ತಾರೀಕು 3ನೇ ತಾರೀಕು. ಆ ಗಡುವು ಆದಮೇಲೆ ನಿಮ್ಮ ಸರ್ಕಾರದ ಬಂಡವಾಳ ಬಯಲಿಗೆ ಬರ್ತೈತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀರಾ. ಅನ್ನಭಾಗ್ಯ ಅದು 780 ಕೋಟಿ ನುಂಗಿ ನೀರು ಕುಡ್ದಿದ್ದೀರಾ. ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿರೋವಂಥದ್ದಕ್ಕೆ ಇವೆಲ್ಲ ಕೂಡ ಸ್ಪಷ್ಟ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು. ಮುಸ್ಲಿಮರ ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ. ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ. ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ. ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಈ ಥರದ ಘಟನೆಯನ್ನು. ಕ್ಷಮಿಸಿಬಿಡಿ. ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ, ಮೊದಲ ವಿಪಕ್ಷ ನಾಯಕರು ನೀವೇ ಸರ್. ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ. ಆಡಳಿತದ ಪರಮಾವಧಿ ಹಿಂದೆ ದೇಶದ ಮೇಲೆ ಎಮರ್ಜೆನ್ಸಿ ತಂದು ದೇಶವನ್ನು ಹಾಳು ಮಾಡಿದಂಥ ಕಾಂಗ್ರೆಸ್ ಅವರು ಈಗ ಕರ್ನಾಟಕದಲ್ಲೂ ಒಂದು ರೀತಿ ಎಮರ್ಜೆನ್ಸಿ. ಕೋರ್ಟ್ ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. EDಯವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ. ಈಗ ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟ್ ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ನಿಮ್ಮ MP ಬೆಂಬಲಿಗರೆಲ್ಲ ಕೂಗಿದ್ರೆ ಅವ್ರ ಮೇಲೆ ಏನು ಕೇಸಿಲ್ಲ. ಅದರಿಂದ ಕಾನೂನು ಸುವ್ಯವಸ್ಥೆ ಏನೂ ಹಾಳಾಗಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೂ ವಿಧಾನಸೌಧದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆ. ಆದರೆ ಮಾಧ್ಯಮದ ಸ್ನೇಹಿತರು ನನ್ನ ಆಫೀಸು ಸೇರಿದಂತೆ ಪ್ರೆಸ್ ಮೀಟ್ ಮಾಡೋಕ್ಕೂ ಅವಕಾಶ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಾಧ್ಯಮದವರಿಗೆ ವಿಧಾನಸೌಧ ಹೊರಭಾಗದಲ್ಲಿ ಓಡಾಡೋಕ್ಕೂ ಅವಕಾಶ ಇಲ್ಲ. ಕೇಳಿದ್ರೆ ಏನೋ ಅವರಿಂದ ಕಾನೂನು ಭಂಗ ಆಗ್ತೈತಂತೆ. ಥ್ರೆಟ್ ಸಮಸ್ಯೆ ಏನಂಗಾರೆ ಇವರೆಲ್ಲ ಭಯೋತ್ಪಾದಕರ? ಮಾಧ್ಯಮದವರೆಲ್ಲ ಭಯೋತ್ಪಾದಕರನ್ನೆಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೀರ. ನಿಮ್ಮ ಮಿನಿಸ್ಟ್ರ್ ಹೇಳಿದಾರಲ್ಲ ಮಾದೇವಪ್ಪ, ನಾಯಿಗಳು ಅಂತ ಹೇಳಿ. ನಾನು ಹೇಳಿಲ್ಲ,
ಮಹದೇವಪ್ಪ ಹೇಳಿರೋದು ನಾಯಿಗಳು ಅಂತ. ಹಂಗಾರೆ ನಾಯಿಗಳೆಲ್ಲ ಒಳಗಡೆ ಓಡಾಡ್ಬೋದು, ಮಾಧ್ಯಮದ ಸ್ನೇಹಿತರು ಓಡಾಡಂಗಿಲ್ವ? ಹಂಗಾರೆ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ದುರಹಂಕಾರದ ರೀತಿಯಲ್ಲಿ ಈ ಘಟನೆ ಬಗ್ಗೆ ಮಾತಾಡಿರೋವಂಥದ್ದನ್ನು ನಾನು ಕೇಳಿದ್ದೀನಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಸರ್ಕಾರ ಗ್ಯಾರಂಟಿ ಇರಲ್ಲ, ಜನ ತೀರ್ಮಾನ ಮಾಡ್ಬಿಟ್ಟವ್ರು. 3 ವರ್ಷದಲ್ಲಿ 3 ನಾಮ ಹಾಕ್ಬಿಟ್ಟಿದ್ದೀರ. 3 ವರ್ಷದಲ್ಲಿ 3 ನಾಮ ಹಾಕಿರೋ ಸರ್ಕಾರ ಇದು. ಈಗಾಗಲೇ ನಿಮ್ಮ ಜಗಳ ಡಿ ಕೆ ಶಿವಕುಮಾರು ನಿಮ್ಮದು ಬೀದಿ ಜಗಳ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಅವ್ರನ್ನೆಲ್ಲ ಬೀದಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಮಹದೇವಪ್ಪನವರು. ಹಿಡಿದು ಒಳಗಾಕಬೇಕು, ಕೋರ್ಟ್ ಆರ್ಡರ್ ಹೇಳಿದೆ ಅಂತ ಹೇಳಿ ಅದಕ್ಕೆ ಲಿಂಕ್ ಮಾಡಿದ್ದಾರೆ. ಡಿ ಕೆ ಅವರ ಕುಟುಂಬದವ್ರು ಹೇಳಿದ್ದಾರೆ ನಾವೆಲ್ಲ ನಿಯತ್ತಿನ ನಾಯಿಗಳು ಅಂತ. ಹಂಗಾರೆ ಬೀದಿ ನಾಯಿಗಳು ಯಾರು, ನಿಯತ್ ನಾಯಿಗಳು ಯಾರು ಅಂತ ಜನ ತೀರ್ಮಾನ ಮಾಡಬೇಕು ಅಂತ ಅನಿಸ್ತದೆ. ಅವ್ರಿಗೆಲ್ಲ ಪ್ರವೇಶ ಒಳಗಡೆ ಓಡಾಡ್ಬೋದು. ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೆಲ್ಲ ಒಳಗಡೆ ಓಡಾಡಬಾರ್ದು. ಚಿನ್ನದ ಕ್ಯಾಶ್ ತಂದವರು, ಚಿನ್ನ 300 ಗ್ರಾಮ್ ಚಿನ್ನ ತಂದವರು ಒಳಗಡೆ ಓಡಾಡ್ಬೋದು. ಕ್ಯಾಶ್ ಇಟ್ಟು ಮಂತ್ರಿಗಳ ಚೇಂಬರಲ್ಲಿ ಕ್ಯಾಶ್ ಇಟ್ಟವರು ಕೂಡ ಒಳಗಡೆ ಓಡಾಡ್ಬೋದು. ಆದರೆ ಮಾಧ್ಯಮದವ್ರು ಮಾತ್ರ ಓಡಾಡಬಾರ್ದು. ಅಂದರೆ ಸಿದ್ದರಾಮಯ್ಯ ಯಾವ ರೀತಿ ಬದಲಾಗಿದ್ದಾರೆ ಅನ್ನೋದಕ್ಕೆ ಇದು ಸ್ಪಷ್ಟವಾದಂಥ ಉದಾಹರಣೆ. ಇನ್ನಾದರೂ ಎಚ್ಚರ, ಯಾಕಂದರೆ ಎಮರ್ಜೆನ್ಸಿಯಲ್ಲಿ ಮಾಧ್ಯಮದೆಲ್ಲ ಬಂದ್ ಮಾಡಿದ್ರಿ ನೀವು. ಮಾಧ್ಯಮದ ಮೇಲೆ ನಿರ್ಬಂಧ ಹಾಕಿದ್ರಿ. ಈಗ ಅದೇ ಕಾಂಗ್ರೆಸ್ಸು ಅವತ್ತು ಸಿದ್ದರಾಮಯ್ಯ ವಿರೋಧ ಮಾಡಿದರು. ಇವತ್ತು ಕಾಂಗ್ರೆಸ್ಗೆ ಬಂದ ಮೇಲೆ ಅದೇ ಸಿದ್ದರಾಮಯ್ಯ ಇವತ್ತು ಮಾಧ್ಯಮದ ಮೇಲೆ ಹರಿಯಾಯ್ತಾ ಇರ್ತಕ್ಕಂಥದ್ದು ಇದು ಮಾಡಿದಂಥ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಮಾಡಿದಂಥ ದ್ರೋಹ. ಕೂಡಲೇ ವಾಪಸ್ ಪಡಿಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಸರ್, ಕೊತ್ತೂರು ಮಂಜುನಾಥ್ ಅವರು ವೇಮಗಲಲ್ಲಿ ಟಾಟಾ ಹೆಲಿಕಾಪ್ಟರ್ಗೆ ಇದು ಮಾಡ್ತಿದ್ರು ಸರ್, ಕೈಗಾರಿಕೆ ವಿದ್ಯುತ್ ಫೀಡರ್ ಬೇಡ, ನಾನು ಟ್ರ್ಯಾಕ್ಟರ್ ಓಡಿಸಿ ಅದನ್ನು ವಿದ್ಯುತ್ ಕೊಡೋಣ ಅಂತ ಹೇಳಿದ್ರು. ಗೊತ್ತಾಯ್ತು. ಇದು ರಿಲೇಟೆಡ್ ಇಶ್ಯೂ ಕೇಳಿ. ರಾಜ್ಯದ ಆರ್ಥಿಕತೆಗೆ ಮಾರಕ ಆಗುತ್ತೆ, ರಾಜ್ಯಗಳನ್ನು ದಿವಾಳಿ ಅಂತ ಕೊಂಡೊಯ್ತೀರಿ ಅನ್ನುವಂಥ ಟಿಪ್ಪಣಿಯನ್ನು ಮಾಡಿದೆ. ಇದು ಸ್ವಾಗತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹೇಳಿರೋದನ್ನ ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಿಮಾಚಲ್ ಪ್ರದೇಶ ಪಾಪರಾಗಿ ಭಿಕ್ಷಾಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ. ಅದೇ ರೀತಿ ಕೇರಳದಲ್ಲೂ ಕೂಡ ಅದೇ ರೀತಿ ಘಟನೆ ಆಗ್ತಾಯಿದೆ. ಕರ್ನಾಟಕ ಅಂತೂ ಬಿಡಿ, ಹೇಳೋಕ್ಕೆ ಬಸ್ಗಳಿಲ್ಲ, ಸಂಬಳ ಇಲ್ಲ, ಆಕ್ಸಿಡೆಂಟ್ ಆಗಲಿ ಏನಾನ ಆಗಲಿ ಆಸ್ಪತ್ರೆಗೆ ಹೋಗಲಿ ಎಕ್ಸ್ರೇ ತೆಗಿಯೋಕ್ಕೆ ಹಣ ಇಲ್ಲ. ಪರದಾಡ್ತಾ ಇದ್ದಾರೆ ರೋಗಿಗಳೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಎಕ್ಸ್ರೇ ಇಲ್ಲ. CT ಸ್ಕ್ಯಾನ್ಗೆ 120 ಕೋಟಿ ಕಟ್ಟಬೇಕಾಯ್ತು. ಪಾಪರ್ ಆಗಿರೋ ಸರ್ಕಾರ, ದಿವಾಳಿ ಆಗಿರೋ ಸರ್ಕಾರ 120 ಕೋಟಿ ಕಟ್ಟೋಕ್ಕೂ ಆಗ್ತಾಯಿಲ್ಲ. ನೆನ್ನೆ ಸಾರಿಗೆ ಇಲಾಖೆ ಮುಷ್ಕರ ಆಯಿತು. ಅವ್ರಿಗೆ ದುಡ್ಡು ಕೊಡೋಕ್ಕೆ ಹಣ ಇಲ್ಲ. ಅವರು ಗಡುವು ಕೊಟ್ಟಿದ್ದಾರೆ 2ನೇ ತಾರೀಕು 3ನೇ ತಾರೀಕು. ಆ ಗಡುವು ಆದಮೇಲೆ ನಿಮ್ಮ ಸರ್ಕಾರದ ಬಂಡವಾಳ ಬಯಲಿಗೆ ಬರ್ತೈತೆ. ಗೃಹಲಕ್ಷ್ಮಿ ಹಣ 5,000 ಕೋಟಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀರಾ. ಅನ್ನಭಾಗ್ಯ ಅದು 780 ಕೋಟಿ ನುಂಗಿ ನೀರು ಕುಡ್ದಿದ್ದೀರಾ. ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ದಿವಾಳಿ ಆಗಿರೋವಂಥದ್ದಕ್ಕೆ ಇವೆಲ್ಲ ಕೂಡ ಸ್ಪಷ್ಟ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ರೀತಿ ಸತ್ತೋಗಿರೋ ಸರ್ಕಾರ ಇದು. ಮುಸ್ಲಿಮರ ಓಲೈಕೆ, ಓಟ್ಗೋಸ್ಕರ ಓಲೈಕೆ ಮಾಡುವಂಥ ಸರ್ಕಾರ. ಅದರಿಂದ ಈ ಸರ್ಕಾರದಿಂದ ಏನು ಭರವಸೆ ಇಲ್ಲ. ಅದನ್ನು ನಮ್ಮ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ. ಇದನ್ನು ನಾವು ಕೂಡ ಹೋರಾಟವಾಗಿ ನಾವು ತೆಗೆದುಕೊಳ್ತೀರಿ ಈ ಥರದ ಘಟನೆಯನ್ನು. ಕ್ಷಮಿಸಿಬಿಡಿ. ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ
ಮೊದಲ ವಿಪಕ್ಷ ನಾಯಕರು ನೀವೇ ಸರ್. ಕರ್ನಾಟಕದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ.